ಸಹೋದರ ರತನ್ ನಾಯ್ಕ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕೃಪೆ ನಿನ್ನ ಶಾಂತಿಯಿಂದಲೂ ಮತ್ತೊಂದು ಸಾಯಂಕಾಲ ನಮ್ಮ ಜೀವಮಾನದಲ್ಲಿ ನಿನ್ನ ಕಾಣುವಂತೆ ಕೊಟ್ಟ ಕೃಪೆಗಾಗಿ ನಿಮಗೆ ಸಲ್ಲಿಸುವವರಾಗಿದ್ದೇವೆ. ಮುಂಜಾನೆಯಿಂದ ಇಲ್ಲಿವರೆಗೆ ನಮ್ಮ ಜೊತೆಗಾರನಾಗಿದ್ದು ನಮ್ಮ ಸಹಾಯಕನು ನಾಯಕನು ಆಧಾರಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ಸತ್ಯವೇದ ಅಧ್ಯಾಯದಲ್ಲಿ ನಮ್ಮ ಸಹಾಯಕನಾಗಿದ್ದಕ್ಕಾಗಿ, ಒಳ್ಳೆಯ ರೀತಿಯ ಬೋಧಕರು ಬೋಧನೆ ಕೊಡುವಂಥ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಬೋಧಕ ಕೊಟ್ಟಂಥ ಅವ್ರನ್ನ ಆಶ್ರಯಿಸಿದ್ದಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಸಾಯಂಕಾಲ ಸ್ವಾಮಿ ನಮ್ಮೆಲ್ಲರನ್ನು ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ಹಿನ್ನೆಲೆಗಳಿಂದ ತನ್ನದಕ್ಕಾಗಿ ನಿಮಗೆ ಸಲ್ಲಿಸುವವರಾಗಿದೆ. ನಾವು ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ, ನಮ್ಮಲ್ಲಿ ಯಾವ ಒಳ್ಳೆತನ ಇಲ್ಲ. ಆದರೆ ನಿನ್ನೆ ಒಳ್ಳೆತನದ ಮೂಲಕವಾಗಿ ನಮ್ಮನ್ನು ಕರುಣಿಸಿ ನಮಗೆ ಬೇಕಾದಂಥ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ನಾವು ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂಥ ಈ ಸಾಯಂಕಾಲ ವೇಳೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಆಶೀರ್ವಾದಕ್ಕಾಗಿ ಸ್ತೋತ್ರ. ಬಂದಂಥ ಮಕ್ಕಳಿಗಾಗಿ ಸಲ್ಲಿಸುವನಾಗಿದ್ದೇನೆ. ಬರುವಂಥವ್ರನ್ನು ಸುರಕ್ಷಿತವಾಗಿ ತರುತ್ತಿ ಅಂತ ಆ ನಂಬಿಕೆ ನಿರೀಕ್ಷೆ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಪ್ರತಿಯೊಬ್ಬರು ಒಟ್ಟಾಗಿ ನಿನ್ನ ವಾಕ್ಯವನ್ನು ಕೇಳಿ ನಿನಗಾಗಿ ಜೀವಿಸುವ ಹಾಗೆ ನಮ್ಮನ್ನು ನಡೆಸು. ಸಾಯಂಕಾಲ ಬೋಧಕರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನಿನ್ನ ಆತ್ಮನಿಂದ ಅಭಿಷೇಕಿಸು. ನಿನ್ನ ಮಾತನ್ನು ಅವರ ಬಾಯಿಂದ ಬರುವ ಕೃಪೆ ತೋರಿಸಿ ನಡೆಸು. ಎಲ್ಲ ಮಹಿಮೆಗುಂಟಾಗಲಿ. ಇದರ ಸುತ್ತಲೂ ನಿನ್ನ ದೇವತನ್ನು ಕಾವಲಿರಿಸು. ಬೆಂಕಿಯ ಬೇಲಿ ಬಿದ್ದು ನಮ್ಮೆಲ್ಲರನ್ನು ಕಾಯಿ ಅಂತ ಬೇಡುವವನಾಗಿದ್ದೇನೆ. ಎಲ್ಲ ಸೈತಾನ ಕುಯುಕ್ತಿಯನ್ನು ದೂರ ಬಿಟ್ಟು ಸ್ವಾಮಿ, ಎಲ್ಲ ಸೈತಾನ ಕುಯುಕ್ತಿಯನ್ನು, ಅಂಧಕಾರ ಶಕ್ತಿಯನ್ನು, ದುಷ್ಟಾತ್ಮಗಳನ್ನು ಸ್ವಾಮಿ ನೀನೇ ಹತೋಟಿಯಲ್ಲಿಟ್ಟುಕೊಂಡು ನಮ್ಮನ್ನು ನಿನ್ನ ಮಹಿಮೆಗಾಗಿ ನಡೆಸಂತ ಬೇಡುವವನಾಗಿದ್ದೇನೆ. ಅಷ್ಟೇ ಅಲ್ಲ, ಈ ಮ್ಯೂಸಿಕ್ ಸಿಸ್ಟಮು ಎಲ್ಲ ಎಕ್ವಿಪ್ಮೆಂಟ್ಸನ್ನು ಸ್ವಾಮಿ ನೀನು ಮುಟ್ಟಿ ಸಂಪೂರ್ಣವಾಗಿ ನಿನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಂತ ಬೇಡುವವನಾಗಿದ್ದೆ. ಇದರ ಮೂಲಕವಾಗಿ ಒಳ್ಳೆಯ ಸಂದೇಶ ಹೊರಗೆ ಬರುವ ಕೃಪೆ ತೋರಿಸಿ ನಡೆಸು. ಎಲ್ಲ ಮಹಿಮೆ ಉಂಟಾಗಲಿ ಸ್ವಾಮಿ, ಎಲ್ಲ ಮಹಿಮೆ ನಿನಗಿರಲಿ. ನಿನ್ನ ಕೃಪೆ ನಮಗಿರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸಿ ನಂಬಿಕೆ ನಿರೀಕ್ಷೆಯೊಡನೆ ಬೇಡಿ ಹೊಂದೇ ನಮ್ಮ ತಂದೆ. ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲದ ವೇಳೆಯಲ್ಲಿ ನಾವು ಎರಡನೇ ದಿವಸ ಈ ಭಕ್ತಿ ಸಂಜೀವನ ಕೂಟದ ಎರಡನೇ ದಿವಸಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ಹಾಡುಗಳಿಂದ ನಾವು ನಿಮ್ಮ ಬಳಿಗೆ ಬಂದಿದ್ದೇವೆ. ನಾವು ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂಥ ದೇವರನ್ನು ಸ್ತುತಿಸುವವರಾಗಿರಬೇಕಾಗಿದೆ. ಏಕೆಂದರೆ ಆತನು ನಮ್ಮ ಜೀವಿತದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ. ಆತನು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧನು 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 ಎಂಬುದಾಗಿ ದೂತಗಣಗಳಿಂದ ಸದಾಕಾಲವೂ ಸ್ತುತಿಯನ್ನು ಹೊಂದತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನಿಗೆ ಸಮಾನನಾದ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ. ಈ ಸಮಯದಲ್ಲಿ ನಾವು ಮೊದಲನೇದಾಗಿ ಪರಿಶುದ್ಧರು ಪರಿಶುದ್ಧರು ಎಂಬುದಾಗಿ ಮೊದಲೇ ಹಾಡನ್ನು ನಾವು ಹಾಡುತ್ತೇವೆ. ಇದರ ಮೂಲಕ ಘನ ಮಾನ ಮಹಿಮೆ ನಮ್ಮ ದೇವರಿಗೆ ಉಂಟಾಗಲಿ. Jim.